ಸರ್. ಇನ್ನು ವಿಜಯ್ ಸರ್, ಮುಖ್ಯವಾಗಿ ಈಗ ಸರ್ ಹೇಳ್ತಾ ಇದ್ರು ದೇವರ ನಾಡು ಅಂದ್ರೆ ಕೇರಳ ಅಂತ. ಆದ್ರೆ ತದ್ವಿರುದ್ಧವಾದಂತಹ ಸರ್ಕಾರ ಈಗ ಅಲ್ಲಿದೆ. ಯಾಕೆಂತಂದ್ರೆ ಎಡಪಂಥೀಯ ಸರ್ಕಾರ ಅಂತಾನೆ ಹೇಳ್ತಾರೆ. ಈಗ ವ್ಯವಸ್ಥೆ ಕಲ್ಪಿಸ್ಕೊಡೋದಕ್ಕೆ ಸಾಧ್ಯ ಆಗಲ್ದಿಲ್ಲ, ಆದ್ರೆ ಬರುವಂತ ಆದಾಯ ಮಾತ್ರ ಬೇಕು. ಯಾರಿಗೆ ಏನಾದ್ರೆ ಏನಂತೆ ಅನ್ನೋ ಮೆಂಟಾಲಿಟಿಯಲ್ಲಿ ಅಲ್ಲಿದ್ದಾರೆ. ಯಾಕೆಂದ್ರೆ ನಾವುಗಳು ಹೇಳ್ತಾ ಇಲ್ಲ, ಅಲ್ಲಿ ಹೋಗುವಂತ ಭಕ್ತಾದಿಗಳೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಅದಕ್ಕೊಂದು ಪ್ರಶ್ನೆ. ಇವಾಗ ಒಬ್ಬರು ಪ್ರಭಾಕರ್ ಸ್ವಾಮಿಗಳು ಹೇಳಿದ್ರು, ಮುಂಚೆ ಹಿಂದೆ ಕಾಲದಲ್ಲಿ ತುಂಬಾ ಎಫಿಷಿಯಂಟ್ ಪೊಲೀಸ್ ಪರ್ಸನ್ಸ್ ಇದ್ರು. 18ಾಂ ಪಡಿ ಇದೆಯಲ್ಲ, 18ನೇ ಪಡಿಗೆ 1 ಮಿನಿಟ್ಗೆ 80 ಜನನ ಎತ್ತಬೇಕು. ಇವಾಗ ಇರೋದು ಏನಿಲ್ಲ, ಒಬ್ಬೊಬ್ಬರು ವಯಸ್ಸಾದವ್ರು ಬರ್ತಾರೆ, ಆ ಅಜ್ಜಿ ಎಕ್ಕಕ್ಕೆ ಆಗಲ್ಲ, ಆ ಅಜ್ಜಿನ ಇವರು ಎಳೆಯೋಕ್ಕೂ ಆಗಲ್ಲ, ಯಾರು ಪೊಲೀಸ್ನವರು ವೀಕ್ ಆಗಿರ್ತಾರೆ. ಆವಾಗ ಏನಾಗುತ್ತೆ, ತಡೆ ಆಯ್ತು ಅಲ್ಲಿ. ಈ ಅಜ್ಜಿ ಹಿಂಗೆ ಇರುಮುಡಿ ಇರುತ್ತಲ್ಲ ತಲೆಯ ಮೇಲೆ, ಇರುಮುಡಿ ಇದ್ರೇನೆ 18ನೇ ಪಡಿ ಎಕ್ಕಕ್ಕೆ ಬಿಡೋದು. ಈ ಸಿವಿಲ್ ಅನ್ನೋದೇ ವಿತೌಟ್ ಇರುಮುಡಿ. ಈ ಸಿವಿಲಲ್ಲಿ ಬರೋರಿದ್ದಾರೆ ವಿತೌಟ್ ಇರುಮುಡಿ. ಈ ಸ್ವಾಮಿಗಳು ಎಕ್ಕುವಾಗ ಅಲ್ಲಿ ತಡೆ ಆಗಿದೆ, ಲೇಟ್ ಆಗ್ತಾ ಇದೆ. ಆಮೇಲೆ ಲೇಟ್ ಆಗಿದ ತಕ್ಷಣ ಇವ್ರು ಬೇಗ ದರ್ಶನ ಮಾಡೋಕ್ಕೆ ಬಿಡಲ್ಲ, ಅಲ್ಲೂ ರೌಂಡ್ ಓಡಿಸ್ತಾರೆ ಸುಮ್ಮನೆ, ಬೇಗ ದರ್ಶನ. ಆಮೇಲೆ ಗೌರ್ಮೆಂಟ್ ಹೇಳ್ಬೇಕು, ಎಲ್ಲರೂ ದರ್ಶನ ಆಗಿದ ತಕ್ಷಣ ಬೇಗ ಹೋಗಿ. ಇವಾಗೇನ ಅಭಿಷೇಕ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ, 3 ಗಂಟೆಗೆ ದೇವಸ್ಥಾನ ತೆಗೆಯುತ್ತೆ ಬೆಳಗಿನ ಜಾವ, 4 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ, 10 ಗಂಟೆವರೆಗೂ ಅಭಿಷೇಕ ಇದೆ. ಈ ಮಧ್ಯಾಹ್ನ ಬರೋರೇನು ಗೊತ್ತಾ, ಅಭಿಷೇಕ ಇಲ್ಲ, ನಾಳೆ ಬೆಳಗ್ಗೆವ್ರಿಗೆ ಇವ್ರು ಕಾಯಬೇಕು. ಗೌರ್ಮೆಂಟ್ ಅನೌನ್ಸ್ ಮಾಡಬೇಕು, ಅಭಿಷೇಕ ಇಲ್ಲ, ಅಭಿಷೇಕ ತುಪ್ಪ ಅಲ್ಲೇ ಕೊಡ್ತಾರೆ, 100 ರೂಪೀಸ್. ಅವಾಗ ನೀವು ಎಲ್ಲ ತೆಂಗಿನಕಾಯಿ ಗ್ರೂಪಲ್ಲಿ ಹೋಗಿರೋದು ಎಲ್ಲರೂ ಇರುಮುಡಿಯಲ್ಲಿರೋ ತೆಂಗಿನಕಾಯಿ ಬಿಚ್ಚಿ ಒಂದು ಪಾತ್ರೆನಲ್ಲಿ ಹಾಕಿ ಆ 100 ರೂಪಾಯಿಗೆ ಅಭಿಷೇಕ ಅದರಲ್ಲೇ ಮಿಕ್ಸ್ ಮಾಡಿ ತಗೊಂಡು ಇವ್ರು ಹೋಗ್ಬೋದು. ಈ ಜನಗಳೇ ಮಾಬ್ ಕ್ರಿಯೇಟ್ ಮಾಡ್ತಾರೆ, ಅಲ್ಲಿ ಇರ್ತಾರೆ. ನಿಮ್ಮ ಕೆಲಸ ಆಯ್ತಾ? ಇವಾಗ ನಮ್ಮ ಟ್ರಾವೆಲ್ಸಲ್ಲಿ ನಾವು ಬೆಳಗ್ಗೆ ಹೋಗ್ತೀವಿ, ದರ್ಶನ ಆಗ್ತದೆ 10 ಗಂಟೆ, 11ವರೆಗೆ ನಾವು ಜಾಗ ಖಾಲಿ ಮಾಡಿಬಿಡ್ತೀವಿ. ನಾವು 2 ಬಸ್ ಆಗಲಿ 3 ಬಸ್ ಹೋಗ್ತಾ ಇರ್ಬೇಕು, ನಮ್ಮ ಕೆಲಸ ಮುಗೀತು. 2 ಗಂಟೆಗೆ ಹೋದ್ರಿ, ಅಭಿಷೇಕ ಎಲ್ಲ ಸ್ಟಾಪ್ ಆಗಿದೆ, ನಾವು ಎಲ್ಲಿಂದ ಅಭಿಷೇಕ ತುಪ್ಪ ತಂದಿರ್ತೀವಿ ಅಲ್ಲಿಂದನೇ, ಅದರಲ್ಲೇ ಮಿಕ್ಸ್ ಮಾಡಿಬಿಟ್ಟು ನಾವು ಕೊಟ್ಟು ಹೋಗ್ತೀವಿ. ನೆಕ್ಸ್ಟು ಫುಡ್ಡು. ಮುಂಚೆ ಆರ್ಗನೈಸೇಷನ್, ಇವಾಗ NDRF ಅಂತೆಲ್ಲ ಬಂದಿದೆ, ಗೌರ್ಮೆಂಟ್ ಇದೆಯಲ್ಲ, ಅದು ಮುಂಚೆನೇ ಕರೆಸ್ಬೇಕಾಗಿತ್ತು. ಇವರು 15ನೇ ತಾರೀಕು ಅವ್ರನ್ನ ಸ್ಟೇಷನರಿ ಮಾಡ್ಬೇಕಾಯ್ತು ಶಬರಿಮಲೆಯಲ್ಲಿ. ಅವ್ರು ಕರೆದಿಲ್ಲ ಗೌರ್ಮೆಂಟು. ಆದ್ರೆ ಆಗ್ತದೆ, ಈ 90,000 ದುಡ್ಡು ಬಂತಲ್ಲ ನಮಗೆ, 1 ಕೋಟಿ ಡೈಲಿ 5 ಕೋಟಿ ಕಲೆಕ್ಷನ್ ಬಂತಲ್ಲ, 41 ದಿವಸಕ್ಕೆ ಎಷ್ಟು ಕೋಟಿ ಬಂತು. ಈ ದುಡ್ಡಿಗೋಸ್ಕರ ಗೌರ್ಮೆಂಟ್ ಇರೋದು. ಮುಂಚೆ ಆರ್ಗನೈಸೇಷನ್ಸ್, ಅಯ್ಯಪ್ಪ ಸೇವಾ ಸಂಘಮು, ತುಂಬ ಚೆನ್ನೈಯಿಂದ ತುಂಬ ಜನ ಸೇವೆ, ಆಂಧ್ರದಿಂದ ಎಷ್ಟು ಕೋಟಿ ಕೊಡ್ತಾರೆ ಸೇವೆ. ಇವಾಗ ಏನು ಹೇಳ್ಬಿಟ್ರು, ನೀವೇನು ಸೇವೆ ಮಾಡಬೇಡಿ, ಇಲ್ಲಿ ದುಡ್ಡು ಕೊಡಿ, ನಾನು ಅನ್ನ ಕೊಡ್ತೀನಿ. ಬೆಳಗ್ಗೆ ಒಂದು ಉಪ್ಪಿಟ್ಟು ಕೊಡ್ತಾರೆ, ನೋಡ್ಬೇಕು ನೀವು ಯಾವ ತನಕ ನಿಮ್ಮ ಪ್ರತಿನಿಧಿಗೆ ಒಂದ್ಸಲ ಕಳಿಸಿ. ಒಂದು ಒಣಗಿದ್ದು ಉಪ್ಪಿಟ್ಟಿಗೆ ಕಡಲೆ ಸಾರು, ಅದು ಎಷ್ಟು ಮಸಾಲೆ ಹಾಕಿರ್ತಾರೆ ಅಂದರೆ ಖಾರವಾಗಿರ್ತದೆ. ಕಡಲೆಕಾಳಿದಿಲ್ಲ, ಬಂಗಾಲ್ ಗ್ರಾಮ್ ಸಾರು ಕೊಡ್ತಾರೆ. ಅದು 10 ಗಂಟೆಗೆ ಕ್ಲೋಸು. ಅದಾದಮೇಲೆ ಬಂದರೆ ಜನಕ್ಕೆ ಏನೂ ಇಲ್ಲ. ಮಧ್ಯಾಹ್ನ ಒಂದು ಪಲಾವ್ ಕೊಡ್ತಾರೆ, ಅದಕ್ಕೊಂದು ಸಾಂಬಾರು. ರಾತ್ರಿ ಗಂಜಿ ಕೊಡ್ತಾರೆ, ಅದೊಂದು ಚೆನ್ನಾಗಿರ್ತದೆ. ಗ್ರೀನ್ ಗ್ರಾಮು ಸಾರು ಇರ್ತದೆ, ಗಂಜಿ ಬಿಸಿಗಿರುತ್ತೆ, ಗ್ರೀನ್ ಗ್ರಾಮ್ ಸಾರು ಕೊಡ್ತಾರೆ, ಒಂದು ಉಪ್ಪಿನಕಾಯಿ ಕೊಡ್ತಾರೆ. ಒಂದು ಇರೋದ್ರಲ್ಲಿ ಬೆಟ್ರ್ ಅದು. ಈ ಬೆಳಗ್ಗೆ ಕೊಡೋದು, ಮಧ್ಯಾಹ್ನ ಕೊಡೋದು, ಇದು ಹೇಳ್ದಲ್ಲ, ಈ ಸುಮ್ಮನೆ ಒಂದಿಷ್ಟು ಜನಕ್ಕೆ. ಮುಂಚೆ ಆಂಧ್ರದವರು ಡೈಲಿ ಸರ್ವಿಸ್ ಮಾಡೋರು ಪಾಪ, ಪಲಾವ್ ಮಾಡೋರು, ಕೇಸರಿ ಬಾತ್ ಮಾಡೋರು, ಎಲ್ಲರಿಗೂ ಕೊಡೋರು. ಇವಾಗ ಅವ್ರನ್ನೆಲ್ಲ ನಿಲ್ಲಿಸ್ಬಿಟ್ರು, ಬ್ಯಾನ್ ಮಾಡಿಬಿಟ್ರು. ಡೋಂಟ್ ಕಮ್ ನಿಯರ್ ಶಬರಿಮಲೆ, ನೀವೆಲ್ಲ ಆಚೆಗಡೆಯಲ್ಲಿ ನೋಡಿ, ಎರ್ಮೇಲಿನೋ ಕೋಟೆಮ್ನಲ್ಲಿ ಹೋಗಿ ಮಾಡ್ಕೊಳ್ಳಿ, ದುಡ್ಡು ಕೊಡಿ, ನಾವು ಊಟ ಕೊಡ್ತೀವಿ. ಇದೇ ಊಟ ಕೊಡೋದು ಇವರು. ನಾವು ಹೇಳಿದ್ನಲ್ಲ, ಬೆಳಗ್ಗೆ ಒಂದು ಯಾರನ್ನ ಕೇಳ್ಕೊಳ್ಳಿ, ಒಂದು ಉಪ್ಪಿಟ್ಟು ಕಡಲೆಕಾಳು ಸಾರು. ಅವು ಉಪ್ಪಿಟ್ಟು ಅಂದರೆ ನಮ್ಮ ಮನೆ ಮಾಡೋ ಉಪ್ಪಿಟ್ಟು ಅಲ್ಲ, ಡ್ರೈ ಆಗಿರ್ತದೆ. ಅದರಲ್ಲಿ ಈ ಸಾರು ಮಿಕ್ಸ್ ಫುಲ್ ಕೈಯೆಲ್ಲ ಅಂಟಿರ್ತದೆ, ಹಂಗಿರ್ತದೆ. ಪಲಾವ್, ಅದೇನೋ ಪಲಾವ್ ಅಂತಾರೆ ಮಧ್ಯಾಹ್ನ, ಅದು ತಿನ್ನ, ಅದು ಪಲಾವ್ ಅಲ್ಲ, ಅನ್ನನೂ ಅಲ್ಲ, ಏನೂ ಅಲ್ಲ. ಇಂಥ ದುಷ್ಟರಿಂದ ದೂರ ಇರ್ತೀನಿ ಅಂತ ಅಷ್ಟು ದೂರ ಹೋಗಿ ಕೂತ್ಕೊಂಡ್ರು ಅಯ್ಯಪ್ಪನನ್ನ. ಅಯ್ಯಪ್ಪ ಹಿಂಗೆ ಹೇಳಿದ್ರು, ನೀವು ಬಂದು ನೋಡ್ಕೊಂಡು ಹೋಗ್ತಾ ಇರ್ಬೇಕು. ನೀವು ಸುಮ್ಮನೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಪಟ್ಟಂತನೂ ಹೋಗಲ್ಲ, ಜನಗಳು ನಿಂತು ಬಿಡ್ತಾರೆ. ಯಾಕಂದ್ರೆ ದೇವ್ರ ದೃಷ್ಟಿ ನಮ್ಮ ಮೇಲೆ ಒಬ್ರು ಬರೋದು. ನಾವು ಒಂದು ರಾತ್ರಿ ಸನ್ನಿಧಾನದಲ್ಲಿ ಮಲಗಬೇಕು, ಮಲಗಕ್ಕೆ ಜಾಗ ಇದೆಯಾ? ಹೆಂಗ್ ಮಾಡಿದ್ರೆ ಯೂರಿನ್ ಮಾಡತ್ತ ಮಲಗಿರ್ತಾರೆ. ರೂಮ್ಸ್ ಎಲ್ಲೂ ಇಲ್ಲ. ಒಂದು ರೂಮ್ಗೆ 4-5 ಜನ ಇರಬೇಕು. ಅದು 800 ರೂಪಾಯಿ ರೂಮು. ಬೆಳಗ್ಗೆ 10 to ರಾತ್ರಿ 10 to 6. ಬಸ್ಸುಗಳು ನೋಡ್ಬೇಕು, KSRTC ಬಸ್ಸು 25,000 ಜನ ಇದ್ದಾರೆ, 5 ಬಸ್ ಬರುತ್ತೆ. ಅದು ಡಕೋಟಾ ಬಸ್ಸು, ಅದು ಹಿಂಗೆ ಡೈಲಿ 2 ಆಕ್ಸಿಡೆಂಟ್ ಆಗ್ತಾನೆ ಇದೆ KSRTC ಬಸ್ಸು. ಯಾಕಂದರೆ ಅದು ಹಳೇ 15 ವರ್ಷದ ಗಾಡಿಗಳು, ಬಸ್ಸಸ್ಸು. ಆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ದಾರೆ ಸ್ಟ್ಯಾಂಡಿಂಗ್ ಹಾಕಬೇಡಿ ಅಂತ. ಅದನ್ನು ಜನ 50 ಸೀಟಿಂಗು, 50 ಸ್ಟ್ಯಾಂಡಿಂಗು. ಆ ಬಸ್ ಹಿಂಗೆ ಬಗ್ಗದೆ, ಅದು ಎಲ್ಲಿ ಬಿದ್ದೆ ಗೊತ್ತಾ, ಎಲ್ಲ ಕರ್ವು. ಆಮೇಲೆ ದೈವದ ಮೇಲೆ ಹೇಳ್ತಾರೆ, ದೇವ್ರ ಮೇಲೆ ಅಷ್ಟೇ. ನೆನ್ನೆ ನೋಡಿ ಅದು ಕೇರಳ ನಂಬ್ಕೊಂಡು ಬಂದಿದ್ದು, ಆಮೇಲೆ ನೋಡಿದ್ರೆ ಈ ರೀತಿ ಆಗೋಯ್ತು. ಅಯ್ಯಪ್ಪ ಸ್ವಾಮಿ ಅದೇ ಇನ್ನೊಂದು ಆ ಪ್ರಭಾಕರ್ ಹೇಳಿದ್ರು, ಅಯ್ಯಪ್ಪ ಇದ್ದಾನ ಅಂತ. ಈ ಸಿವಿಲ್ ಸ್ವಾಮಿಗಳು ಏನಕ್ಕೆ ಬರಬೇಕು, ಸೀಸನಲ್ಲಿ ಅವ್ರನ್ನ ಸ್ಟಾಪ್ ಮಾಡಬೇಕು. ಅನ್ಸೀಸನಲ್ಲಿ ಬರಲಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 9 ತಿಂಗಳು ಈ ಇರುಮುಡಿ ಇಟ್ಕೊಂಡವ್ರಿಗೆ ಪ್ರಿಫರೆನ್ಸ್ ಕೊಟ್ಟರೆ ಈ ಪ್ರಾಬ್ಲಮ್ ಇಲ್ಲೇ ಸಾಲ್ವ್.
ಸಿವಿಲ್ ಒಂದು ರಿಚುವಲ್ ಇದೆ. ಈ ರಿಚುವಲ್ ಪ್ರಕಾರ ಸ್ವಾಮಿ ಕರೆಕ್ಟ್. ಇವಾಗ ಪಂಚೆ ಹುಡುಗ ಬರಬೇಕು ಅಂದ್ರೆ ಇಲ್ಲ ನಾನು ಬರ್ಮೋಡಾಲ್ ಬರ್ತೀನಿ ಅಂತ ಏನು ಮಾಡ್ತೀರಾ? ಕತ್ತಿಸ್ಕೊಂಡು ನಾವು ಆಚೆ ಅಷ್ಟೇ. ನೀವು ಬರ್ಬೋದು. ನೀವು ಈ ಸಿಸ್ಟಮ್ ಫ್ರಮ್ November 17 to January 17 ಏನೋ ಓನ್ಲಿ ಪೀಪಲ್ ವಿತ್ ಇರುಮುಡಿ ಆರ್ ಅಲೌಡ್, ಅದರ್ ಪೀಪಲ್ ಆರ್ ನಾಟ್ ಅಲೌಡ್ ಅಂತ ಇವ್ರು ಮಾಡಲಿ. ಆವಾಗ ಏನಾಗುತ್ತೆ, ಸರಿಯಾಗಿ ಈ ಸ್ವಾಮಿಗಳು ಹೇಳ್ದಂಗೆ 41 ದಿವಸ ವ್ರತ ಮಾಡಿದವರು, ಆ ವ್ರತ ಬಂದವರು ಕರೆಕ್ಟಾಗಿ ಅವ್ರಿಗೆ ಪರ್ಮಿಟ್ ದೇವ್ರ ದರ್ಶನ ಮಾಡೋದು. ಈ ಎಲ್ಲ ಸಂಕಟಗಳನ್ನ ಎದುರಿಸುವ ಶಕ್ತಿ ಯಾರಿಗೆ ಬರುತ್ತೆ ಗೊತ್ತಾ? 41 ದಿನಗಳ ಕಾಲ ಸುದೀರ್ಘವಾದಂಥ ವ್ರತವನ್ನ ಯಾರು ಆಚರಣೆ ಮಾಡಿರ್ತಾನೋ ಅವನಿಗೆ ಇಂತಹ ಸಂದಿಗ್ಧತೆಗಳನ್ನ ಸಂಕಟಗಳನ್ನ ಎದುರಿಸುವ ಶಕ್ತಿ ಬರ್ತದೆ. ಯಾಕಂದ್ರೆ ಆ ವ್ರತದ ಮಹತ್ವವೇ ಅದು. ಈಗ ಇವತ್ತು ಮಾಲಾಧಾರಿಗಳಾಗುತ್ತಾರೆ, ನಾಳೆ ಹೊರಟು ಬಿಡ್ತಾರೆ. ಅವರಲ್ಲಿ ದೈಹಿಕವಾಗಿ ಮಾನಸಿಕವಾದಂಥ ಯಾವುದೇ ಗಟ್ಟಿತನ ಇರುವುದಿಲ್ಲ. ವ್ರತ ಅಂತಂದ್ರೆ ಏನು? ನಮ್ಮ ಇಂದ್ರಿಯಗಳನ್ನ ಗಟ್ಟಿಗೊಳಿಸುವಂತಹ ಒಂದು ದೀಕ್ಷೆ ಅದು. ಆ ದೀಕ್ಷೆಯಲ್ಲಿ ಯಾರು ಇರುವುದಿಲ್ವೋ ಅವರು ತೊಂದರೆಗಳನ್ನ ಅನುಭವಿಸುವಂತಹದ್ದು, ಸಂಕಟಗಳನ್ನು ಅನುಭವಿಸುವಂತಹದ್ದು, ಈ ಯಾತ್ರೆ ಯಾಕಾದ್ರೂ ಮಾಡದೆ ಹೇಳುವಂತ ಭಾವ ಬರುವಂತಹದ್ದು, ಎಲ್ಲದಕ್ಕೂ ಕಾರಣ ವ್ರತವನ್ನ ಪೂರ್ಣ ಮಾಡುವುದಿಲ್ಲ. ಇದು ನಮ್ಮ ದೋಷ. ನಾನು ಅದನ್ನೇ ಆಗ ಹೇಳಿದ್ದು. ಅದನ್ನ ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತವರ ಸಂಖ್ಯೆ ಜಾಸ್ತಿ ಇದೆ. ಖಂಡಿತ ಶೆಡ್ಯೂಲ್ ಇದೆ ನಮ್ದು, ಹಾಗಾಗಿ ನೀವು ನಿಮ್ಮ ಅಶ್ವಮೇಘ ಚಾನೆಲ್ನವರು ಒಂದ್ ದಿವಸ ನಮ್ಮ ಜಾಲಲ್ಲಿ ಅಯ್ಯಪ್ಪ ಟೆಂಪಲ್ಗೆ ಬನ್ನಿ. ಇವಾಗ ಮಾಲೆ ಹಾಕ್ತಾರೆ ಬೆಳಗ್ಗೆ 7:30, 9 ಗಂಟೆ TTL ಹೋಗ್ತಾರೆ, ಊಟ ಮಾಡಿ ಹೋಗ್ತಾರೆ. ಅವ್ರಿಗೆ ಇವಾಗ ಯಾರೋ ಹೇಳ್ತಾರೆ ಅಲ್ಲೇನೋ ಅಮೀಬಿಯಾ ಬಂದಿದೆ ಅಂತೆ, ಸ್ವಾಮಿ ನಾನು ಬರಲ್ಲ, ಕ್ಯಾನ್ಸಲ್. ಅಲ್ಲೇ ಮಾಲೆ ಬಿಚ್ಚಿ ಅವನು ಕ್ಯಾನ್ಸಲ್. 5 ಜನ ಬುಕ್ ಮಾಡ್ತಾರೆ. ಅಮೀಬಿಯಾ ಇದೆ, ಅದು ಅಂತ ದೊಡ್ಡ ಇದರಲ್ಲೇ ಏನಿಲ್ಲ, ಫ್ಲೋಯಿಂಗ್ ವಾಟರ್ಲಿ ಇಲ್ಲ, ಅದು ಪ್ರಿಕಾಷನ್. ನೀವು ಕ್ಲಿಪ್ಪು ಸುಮ್ಮನೆ ಒಂದ್ಸತಿ ಆಯಿತು. ಇಲ್ಲ ನಾನು 5 ಜನ ಬರಲ್ಲ ಸರ್. ಸರಿ, ನೀವು ಯಾವಾಗ ನೀವು ಸರ್ ಈಗ ದೇವ್ರು ಇವಾಗ ನಮ್ಗೇನೋ ಶುಗರ್ ಇದೆ ಅಂತಂದ್ರೆ ಟ್ಯಾಬ್ಲೆಟ್ ತಗೊಳ್ಬೇಡಿ ವ್ರತ ಮಾಡುವಂಥ ಟೈಮಲ್ಲಿ ಹೇಳಿರಲ್ಲ ಅಲ್ವಾ ಸರ್? ಈಗ ಅಗತ್ಯ ವಸ್ತುಗಳನ್ನ ನಾವು ಕ್ಯಾರಿ ಮಾಡಲೇಬೇಕಾಗತ್ತೆ. ವೈದ್ಯಕೀಯ ವ್ಯವಸ್ಥೆ, ವೈದ್ಯ ಕೊಡುವಂಥ ಔಷಧಕ್ಕೆ ಯಾವ ಶಾಸ್ತ್ರದ ಬೌಂಡರಿಯೂ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಅಂತಂದ್ರೆ ನಾನು ಆಗ ಹೇಳಿದ್ನಲ್ಲ, ಶರೀರ ಹೇಳುವಂತಹದ್ದು, ಶರೀರಕ್ಕೊಂದು ಧರ್ಮ ಇದೆ. ಆ ಶರೀರದ ಧರ್ಮ ಏನುಂಟು ಅದು ಕಾಲ ಮತ್ತು ಪ್ರಕೃತಿಯನ್ನು ಆಧರಿಸಿಕೊಂಡಂತೆ ಆ ಶರೀರ ಹೊಂದಿಕೊಂಡು ಹೋಗಬೇಕು. ಕಾಲ ಮತ್ತು ಪ್ರಕೃತಿಗೆ ಪೂರಕವಾಗಿ ಶರೀರಕ್ಕೆ ಯಾವ ಕಾಲದಲ್ಲಿ ಏನು ಬೇಕು ಏನು ಬೇಡ ಹೇಳುವಂಥ ತೀರ್ಮಾನವನ್ನು ಮಾಡುವುದಕ್ಕೆ ಸಮರ್ಥ ವ್ಯಕ್ತಿಗಳು ವೈದ್ಯರು. ಆ ವೈದ್ಯರಿಂದ ಬರುವ ಸಂದೇಶಗಳನ್ನು, ಮಾರ್ಗದರ್ಶನಗಳನ್ನು ನಾವು ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ಶಾಸ್ತ್ರ ಹೇಳುವುದು. ಅದನ್ನು ಯಾಕೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ? ನಮ್ಮ ದುರಂತ. ನೀವು ವ್ರತಗಳನ್ನು ಮಾಡುವಾಗ ಕೆಲವು ನಿರ್ಬಂಧಗಳನ್ನು ಹೇಳಿದ್ದಾರೆ. ಏನು? ಅವರು ಸೂರ್ಯ ಅರುಣೋದಯ ಕಾಲದಲ್ಲಿ ಎದ್ದು ಅವರು ಪ್ರಾಕೃತಿಕವಾಗಿ ತಣ್ಣೀರನ್ನು ಸ್ನಾನ ಮಾಡಿ. ಹೌದು, ಯಾಕೆ ಕೇಳಿದ್ರೆ ನಮ್ಮ ಇಂದ್ರಿಯಗಳೆಲ್ಲ ಆಕ್ಟಿವ್ ಮೋಡ್ಗೆ ಬರ್ತದೆ. ಇಂದ್ರಿಯಗಳ ಮೇಲೆ ಬಹಳಷ್ಟು ಇಂಪ್ಯಾಕ್ಟ್ ಆಗುತ್ತೆ ಆ ಒಂದು ವಿಧಿ. ಅದಾದ ಮೇಲೆ ಪ್ರಕೃತಿ ತುಂಬಾ ಶುದ್ಧವಾಗಿರುವಂತಹ ಕಾಲ. ನಿಮ್ಮ ಪ್ರಾರ್ಥನೆಗೆ ಪ್ರಕೃತಿಯ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಸೊ ನೀವು ನಮ್ಮ ಬದುಕಿನಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ಒಂದು ದಿವಸ ಪರೀಕ್ಷೆ ಮಾಡಿದ್ರೆ ಈ ದಿವಸ ಹೇಗಿತ್ತು ಅಂತ ನಮಗೆ ಅನುಭವಕ್ಕೆ ಬರ್ತದೆ. ನಾವು ಅದನ್ನು ಮಾಡುದಿಲ್ಲ. ನಮಗೆ ಸೂರ್ಯ ನಡುನೆತ್ತಿಗೆ ಬರದೆ ನಾವು ಹೇಳುದಿಲ್ಲ. ಅದಾದ್ಮೇಲೆ ನಮಗೆ ಬೇರೆ ಬೇರೆ ಎಲ್ಲ ಬೇಕಾದಷ್ಟು ಕೆಲಸಗಳಿರ್ತವೆ. ಮಧ್ಯರಾತ್ರಿ ರಾಕ್ಷಸರು ಓಡಾಡುವ ಸಮಯದಲ್ಲಿ ತನಕ ಎಚ್ಚೆತ್ತುಕೊಂಡು ಏನೋ ತಿನ್ನೋದು, ಮೊಬೈಲ್ ಇಟ್ಕೊಳ್ಳೋದು ಮಾಡಿ. ಅಂದ್ರೆ ಪ್ರಕೃತಿಗೆ ವಿರುದ್ಧ ಜೀವನ ಮಾಡುವುದರಿಂದ ದುರಂತಗಳು ಅಂತ. ಈಗಾದ್ರೂ ಅಂದ್ರೆ ಅಟ್ಲೀಸ್ಟ್ ಇವಾಗ ಏನ್ ದೇವಸ್ಥಾನಕ್ಕೆ ಹೋಗ್ತಾರೆ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ಈಗ ನಾವು ಸರ್ಕಾರವನ್ನೇ ನೇರವಾಗಿ ದೂಷಿಸೋದಕ್ಕೆ ಸಾಧ್ಯ ಇಲ್ಲ. ಹೌದು, ಸರ್ಕಾರ ತಪ್ಪಿದೆ ಅಂತ ಅಂದಾಗ ನಾವು ಕೂಡ ಸ್ವಲ್ಪ ಅಲರ್ಟ್ ಆಗಿದ್ರೆ ಚಾನಲ್ ಮುಖಾಂತರ ಏನ್ ತಿಳಿಸ್ತೀನಿ ಅಂದ್ರೆ, ಈ ನವೆಂಬರ್ ಡಿಸೆಂಬರ್ 41 ದಿವಸ ಮಂಡಳ, ನವೆಂಬರ್ 17 ಇಂದ ಡಿಸೆಂಬರ್ 27 ವರೆಗೂ, ಆಮೇಲೆ ಡಿಸೆಂಬರ್ 29 ಇಂದ ಜನವರಿ 20 ವರೆಗೂ ಈ ಕಾಲಘಟ್ಟದಲ್ಲಿ ಸಿವಿಲ್ ಸ್ವಾಮಿಗಳನ್ನ ಅವಾಯ್ಡ್ ಮಾಡಬೇಕು. ಇವ್ರನ್ನ ಅವಾಯ್ಡ್ ಮಾಡಿಬಿಟ್ರೆ ಈ ವ್ರತ ಸ್ವಾಮಿ ಕಠಿಣ ವ್ರತ, ಆಂಧ್ರದವರೆಲ್ಲ ಕಠಿಣ ವ್ರತ, ತೆಲಂಗಾಣ ಅವರ ಈ ವ್ರತದಲ್ಲಿ ಇರುಮುಡಿ ತಗೊಂಬರೋರಿಗೆ ಕ್ಲೀನಾಗಿ ದರ್ಶನ ಮಾಡಿ ಈ ಪ್ರಾಬ್ಲಮೇ ಬರಲ್ಲ. 10 ಇರುಮುಡಿ ಸ್ವಾಮಿ ಇದ್ರೆ 35 ಸಿವಿಲ್ ಅನ್ಸಿವಿಲ್. ನೀವು ನೋಡ್ಬೇಕು, ಬೆಳಗಾಮು, ಬಿಜಾಪುರ ಪ್ಯಾಂಟು ಶರ್ಟು ಹಾಕಿ ಪಟಾಪಟಿ ನಿಕ್ಕರ್ಗಳು ಹಾಕಿ ಎಕ್ತಾ ಇರ್ತಾರೆ. ಏನೂ ಇಲ್ಲ, ಅವ್ರ ಒಂದು ಗೋಲ್ ಇಲ್ಲ, ಏನು ಸುಮ್ಮನೆ ಸಾವಿರ ಮೇಲೆ ಎಕ್ಕೋದು. ಅವಾಗ ಇರುಮುಡಿ ಇರೋನ್ಗೆ ಇರುಮುಡಿ ಇರೋನು 15 ತಿಂಗಳು 15. ಇವಾಗ ಅದೇನಾಗಿದೆ, ಈ ಸಿವಿಲ್ನವ್ರಿಗೂ ಪನಿಷ್ಮೆಂಟ್ ಕೊಟ್ಟವ್ರು ಗೌರ್ಮೆಂಟು. ಇವ್ರ ಜೊತೆನೆ ಬ್ಲಾಕಲ್ಲೇ ಸಿಗಿಸವ್ರೆ. ಅವ್ರಿಗೆ ಸ್ಪೆಷಲ್ ದಾರಿ ಏನು ಕೊಟ್ಟೇ ಇಲ್ಲ, ಮುಂಚೆ ಇತ್ತು. ಇವಾಗ ಈಗಲಾದ್ರೂ ಕೇರಳ ಸರ್ಕಾರ ಎಚ್ಚೆತ್ಕೊಂಡು ಇದೆಲ್ಲವನ್ನು ಕೂಡ ನೀವು ಮೆನ್ಷನ್ ಮಾಡೋಕೆ ಸಿವಿಲ್ ಸ್ವಾಮಿಗಳಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇರುಮುಡಿ ಹೊತ್ತು. ಥ್ಯಾಂಕ್ ಯು ಸರ್, ಇಷ್ಟೋ ತನಕ ಡಿಬೇಟ್ ಅಲ್ಲಿ ಭಾಗಿಯಾಗಿದ್ರಿ, ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟು ಥ್ಯಾಂಕ್ ಯು ಸೋ ಮಚ್.